ನಮಸ್ಕಾರ. ಇವತ್ತಿನ ವಿಡಿಯೋನಲ್ಲಿ ಇಬೇಟೆಲ್ಲರ್ಸ್ನಲ್ಲಿ ಕ್ಯಾಶಿಯರ್ ಸ್ಟಾಫ್ ಕ್ಯಾಶ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ತೀವಿ ಆ್ಯಂಡ್ ಆ ಒಂದು ರಿಪೋರ್ಟ್ನ ಓನರ್ ಹೇಗೆ ಚೆಕ್ ಮಾಡ್ತಾರೆ, ಕ್ಯಾಶ್ ಮ್ಯಾನೇಜ್ಮೆಂಟಲ್ಲಿ ರಿಪೋರ್ಟ್ಸ್ನಲ್ಲಿ ಹೇಗೆ ಚೆಕ್ ಮಾಡ್ತಾರೆ ಅನ್ನೋದು ಚೆಕ್ ಮಾಡೋಣ. ಸೊ ನಮ್ಮ ಶಾಪ್ ಫಾರ್ಮಸಿನಲ್ಲಿ ಸ್ಟಾಫ್ಗಳು ವರ್ಕ್ ಮಾಡ್ತಾ ಇದ್ದಾರೆ ಅಂದರೆ ಅವರಿಗೆ ಆಗಿದ್ದಂಥ ಕ್ಯಾಶಿಯರ್ ಆಗಿ ಆ್ಯಂಡ್ ಸೇಲ್ಸ್ ಪರ್ಸನ್ ಆಗಿ ನಾವು ರೋಲ್ನ ಅಸೈನ್ ಮಾಡ್ಕೊಡ್ತೀವಿ. ಸೊ ಆ ಒಂದು ಟೈಮ್ನಲ್ಲಿ ಅವರು ಪೇಮೆಂಟ್ನ ಹೇಗೆ ರಿಸೀವ್ ಮಾಡಿ ಅಪ್ಡೇಟ್ ಮಾಡಿ ನಮಗೆ ಕ್ಯಾಶ್ ಹ್ಯಾಂಡ್ ಓವರ್ ಮಾಡಿ ಹೋಗ್ತಾರೆ ಅನ್ನೋದನ್ನ ಚೆಕ್ ಮಾಡೋಣ. ಓಕೆ, ಸೊ ಫಸ್ಟ್ ಅದಕ್ಕೆ ನಾವು ಸೇಲ್ಸ್ ಲಿಸ್ಟಿಂಗ್ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಸೇಲ್ಸ್ ಲಿಸ್ಟಿಂಗ್ ಆಪ್ಷನ್ನ ಕ್ಲಿಕ್ ಮಾಡಿದ್ಮೇಲೆ ನಮಗೆ ಇಲ್ಲಿ ಪ್ರೀವಿಯಸ್ಲಿ ಆಗಿರೋ ಸೇಲ್ಸ್ ಲಿಸ್ಟ್ ಎಲ್ಲ ಇರುತ್ತೆ. ಅದರಲ್ಲಿ ಡ್ಯೂ ಇರೋ ಬಿಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ವಿ ಅಂದರೆ ನಾವು ಆ ಒಂದು ಬಿಲ್ಸನ್ನು ಪೇಮೆಂಟ್ ಮಾಡ್ಕೊಳ್ಬೋದು. ಸೊ ಈಗ ಫಾರ್ ಎಕ್ಸಾಂಪಲ್ ಕ್ಯಾಶ್ ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ನಾವು ಅಪ್ಡೇಟ್ ನೆಕ್ಸ್ಟ್ ಅಂತ ಕೊಟ್ಟು ಕ್ರೆಡಿಟ್ ವೋಚರ್ ಇಲ್ಲ ಅಂದರೆ ನೋ ಅಂತ ಇಲ್ಲಿ ಅಪ್ಲೈ ಮಾಡಿಕೊಂಡು ರೆಕಾರ್ಡ್ ಪೇಮೆಂಟ್ ಕೊಟ್ಟರೆ ಸೊ ಕ್ರೆಡಿಟ್ನಲ್ಲಿ ಇರೋಂಥ ಸೇವ್ ಆಗಿರೋಂಥ ಬಿಲ್ಸ್ ಎಲ್ಲ ಬಂದುಬಿಟ್ಟು ನಮಗೆ ಈಗ ಪೇಮೆಂಟು ರಿಸೀವ್ ಆಗುತ್ತೆ. ಸೊ ಈ ಥರ ಎಲ್ಲ ಬಿಲ್ಸನ್ನು ಬಂದುಬಿಟ್ಟು ಸ್ಟಾಫ್ ಬಂದುಬಿಟ್ಟು ಕ್ರೆಡಿಟ್ನಲ್ಲಿ ಸೇವ್ ಮಾಡಿರಬೇಕು. ಸೊ ಕ್ಯಾಶಿಯರ್ ಮೋಡ್ನಲ್ಲಿ ಈಗ ನಾವು ಲಾಗಿನ್ ಆಗಿರುವಾಗ ಅವರು ಅದನ್ನ ಕ್ರೆಡಿಟ್ ಡ್ಯೂ ಬಿಲ್ಲಿಂದ ಅವರು ಮೋಡ್ ಆಫ್ ಪೇಮೆಂಟ್ನ ಅಪ್ಡೇಟ್ ಮಾಡ್ಕೋಬೋದು. ಸೊ ರೆಕಾರ್ಡ್ ಪೇಮೆಂಟ್ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಓಕೆ. ಸೊ ನೆಕ್ಸ್ಟ್ ನಾವು ಟಾಪ್ ರೈಟ್ ಸೈಡ್ನಲ್ಲಿ ಚೆಕ್ ಮಾಡಿದ್ರೆ ಯುವರ್ ಶಿಫ್ಟ್ ಎಂಡ್ಸ್ ಇನ್ ಸೊ ಟೈಮಿಂಗ್ಸ್ ನಮಗೆ ಶೋ ಆಗುತ್ತೆ. ಸೊ ಅವರ ಒಂದು ಶಿಫ್ಟ್ ಬಂದುಬಿಟ್ಟು ಇಂಥ ಒಂದು ಟೈಮ್ನಲ್ಲಿ ಎಂಡ್ ಆಗುತ್ತೆ ಅಂತ ಇರುತ್ತೆ. ಸೊ ಇನ್ ಕೇಸ್ ಅವರು ಬ್ರೇಕ್ ತೊಗೊಳ್ಬೇಕು, ಲಾಗೌಟ್ ಮಾಡಬೇಕು ಅಂದರೆ ಇಲ್ಲಿ ಲಾಗೌಟ್ ಆಪ್ಷನ್ನ ಕ್ಲಿಕ್ ಮಾಡ್ಕೋಬೇಕು. ಸೊ ಅಲ್ಲಿ ಓಕೆ ಕ್ಲಿಕ್ ಮಾಡಿದ್ರೆ ಐದರ್ ನೀವು ಬ್ರೇಕ್ ತೊಗೊಳ್ಬೇಕಾ ಅಥವಾ ಶಿಫ್ಟ್ನ ಎಂಡ್ ಮಾಡಬೇಕಂತ ಇಲ್ಲಿ ಆಪ್ಷನ್ ಕೇಳುತ್ತೆ. ಸೊ ಅಕಾರ್ಡಿಂಗ್ಲಿ ಅವರು ಅದನ್ನ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಬ್ರೇಕ್ ತೊಗೊಂಡ್ರೆ ಪಾಸ್ ಆಗಿರುತ್ತೆ, ಲಾಗೌಟ್ ಕೊಟ್ಟರೆ ಅವರು ಕಲೆಕ್ಟ್ ಮಾಡಿರುವಂಥ ಅಮೌಂಟ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗಿರುತ್ತೆ. ಸೊ ಈ ಶಿಫ್ಟ್ ಎಂಡಿಂಗ್ ಮುಂಚೆ ಏನು ಕಲೆಕ್ಟ್ ಮಾಡಿರ್ತಾರೆ ಆ ಒಂದು ಅಮೌಂಟ್ನ ಇಲ್ಲಿ ಎಂಟ್ರಿ ಮಾಡಿ ಲಾಗೌಟ್ ಮಾಡಬೇಕು. ಆವಾಗಲೇ ಇದು ಬಂದ್ಬಿಟ್ಟು ಕಂಪ್ಲೀಟಾಗಿ ಸಕ್ಸಸ್ಫುಲ್ ಆಗಿ ಸ್ಟಾಫ್ ಲಾಗೌಟ್ ಆಗುತ್ತೆ. ಓಕೆ, ಹರೀಶ್ ಓಕೆ ಕೊಡಿ. ಸೊ ಸ್ಟಾಫ್ ಲಾಗಿನ್ನಿಂದ ನಾವೀಗ ಓನರ್ ಲಾಗಿನ್ನಲ್ಲಿ ಬಂದುಬಿಟ್ಟು ಸ್ಟಾಫ್ ಲಾಗೌಟ್ ಆಗೋಯ್ತು. ಈಗ ಓನರ್ ಲಾಗಿನ್ ಮಾಡಿದಾಗ ಓನರ್ನಲ್ಲಿ ಹೇಗೆ ರಿಪೋರ್ಟ್ ಅದು ಶೋ ಆಗುತ್ತೆ ಅದನ್ನ ನಾವು ಕ್ಲಿಕ್ ಮಾಡಿ ಚೆಕ್ ಮಾಡ್ತೀವಿ ಕ್ಯಾಶ್ ಮ್ಯಾನೇಜ್ಮೆಂಟ್ ರಿಪೋರ್ಟಲ್ಲಿ ಅನ್ನೋದನ್ನ ಚೆಕ್ ಮಾಡೋಣ. ಸೊ ಅದಕ್ಕೆ ನಾವು ಓನರ್ ಪ್ರೊಫೈಲ್ ಇಂದ ಲಾಗಿನ್ ಮಾಡ್ಕೊಳ್ಬೇಕು. ಓಕೆ, ಸೊ ನಂಬರ್ನ ಟೈಪ್ ಮಾಡ್ಕೊಳ್ಳಿ ಆ್ಯಂಡ್ ಪಾಸ್ವರ್ಡ್ ಅಪ್ಡೇಟ್ ಮಾಡಿ ಲಾಗಿನ್ ಕೊಟ್ಟಾಗ ಸೊ ಕಂಪ್ಲೀಟಾಗಿ ಓನರ್ ಲಾಗಿನ್ ಆಗುತ್ತೆ. ಇಲ್ಲಿ ಎಲ್ಲ ಆಕ್ಸಸ್ಸು ನಮಗೆ ಶೋ ಆಗ್ತಾ ಇರುತ್ತೆ. ಓಕೆ, ನೆಕ್ಸ್ಟು ಮೋರ್ ಆಪ್ಷನ್ನಲ್ಲಿ ನಾವು ಕ್ಲಿಕ್ ಮಾಡಿ ಅಲ್ಲಿ ನಾವು ಚೆಕ್ ಮಾಡ್ಬೋದು ರಿಪೋರ್ಟ್ಸ್ ಆಪ್ಷನ್ನ. ರಿಪೋರ್ಟ್ಸಲ್ಲಿ ಅಕೌಂಟಿಂಗ್ ರಿಪೋರ್ಟ್ಸ್, ಇದರಲ್ಲಿ ಕ್ಯಾಶ್ ಮ್ಯಾನೇಜ್ಮೆಂಟ್ ರಿಪೋರ್ಟ್. ಸೊ ಇದನ್ನ ಕ್ಲಿಕ್ ಮಾಡಿ ಡೇಟ್ ವೈಸ್ ನಾವು ಇಲ್ಲಿ ಫಿಲ್ಟರ್ ಮಾಡ್ಕೊಳ್ಬೋದು. ಸೊ ಯಾವ ಡೇಟಿನ ಟ್ರಾನ್ಸಾಕ್ಷನ್ ನಾವು ಚೆಕ್ ಮಾಡ್ತಾ ಇದ್ದೀವಿ ಅಂತ. ಸೊ ಫಸ್ಟ್ ಆಪ್ಷನ್ ಡೇಟ್ ಫಿಲ್ಟರ್ ಇರುತ್ತೆ ನಮಗೆ. ಓಕೆ, ಸೊ ಇದಾಗಿದ ಮೇಲೆ ನಮಗೆ ಸ್ಟಾಫ್ ಯಾವ ಸ್ಟಾಫ್ದು ಡೇಟಾ ಚೆಕ್ ಮಾಡಬೇಕು, ಸ್ಟೇಟಸ್ ಐದರ್ ಕರೆಕ್ಟ್ ಅಮೌಂಟ್, ಮಿಸ್ ಮ್ಯಾಚ್ ಅಮೌಂಟ್. ಸೊ ಈ ಥರ ನಾವು ಚೆಕ್ ಮಾಡ್ಬೋದು. ಆಲ್ ಕೊಟ್ಟರೆ ಎಲ್ಲ ಟ್ರಾನ್ಸಾಕ್ಷನ್ ನಮಗೆ ಶೋ ಆಗುತ್ತೆ. ಗೋ ಕ್ಲಿಕ್ ಮಾಡ್ಕೊಳ್ಳೋಣ. ಓಕೆ, ಸೊ ಗೋ ಕ್ಲಿಕ್ ಮಾಡಿದ್ಮೇಲೆ ನಮಗೆ ಇಲ್ಲಿ ಆ ಸ್ಟಾಫಿನ ಶಿಫ್ಟ್ ಟೈಮಿಂಗ್ ಶೋ ಆಗುತ್ತೆ ಆ್ಯಂಡ್ ಅವರು ಯಾವಾಗ ಸೆಷನ್ ಸ್ಟಾರ್ಟ್ ಮಾಡಿದ್ದಾರೆ ಆ್ಯಂಡ್ ಯಾವಾಗ ಸೆಷನ್ ಎಂಡ್ ಮಾಡಿದ್ದಾರೆ ಆ ಡೀಟೇಲ್ಸ್ ಶೋ ಆಗುತ್ತೆ ಇಲ್ಲಿ ನಮಗೆ. ಸೊ ಅವ್ರಿಗೆ ಅಲಾಟ್ ಮಾಡಿರೋ ಟೈಮ್ 9 to 9:30 AM ಕೊಟ್ಟಿರ್ತೇವೆ. ಸೊ ಬಟ್ ಅವರು ಯಾವಾಗ ಸ್ಟಾರ್ಟ್ ಮಾಡಿದರೆ ಯಾವಾಗ ಎಂಡ್ ಮಾಡಿದ್ದಾರೆ ಅನ್ನೋ ಡೀಟೇಲ್ಸ್ ಇಲ್ಲಿ ನಮಗೆ ಕಾಣುತ್ತೆ. ನೆಕ್ಸ್ಟ್ ಟೋಟಲ್ ಕ್ಯಾಶ್ ಅಥವಾ ಡ್ರಾನಲ್ಲಿ ಟೋಟಲ್ ಕ್ಯಾಶ್ ಎಷ್ಟಿದೆ ಅದನ್ನ ಒಂದು ಅಮೌಂಟನ್ನ ಇಲ್ಲಿ ಶೋ ಆಗುತ್ತೆ. ಇದನ್ನ ಬೇಕಿದ್ರೆ ನಾವು ಎಡಿಟ್ ಮಾಡಬೇಕಂದ್ರೆ ಎಡಿಟ್ ಸಿಂಬಲ್ ಆಪ್ಷನ್ನ ಕ್ಲಿಕ್ ಮಾಡಿ ಕಂಪ್ಲೀಟಾಗಿ ಅಮೌಂಟ್ ಏನಾದ್ರು ಚೇಂಜಸ್ ಆಗಿದ್ರೆ ನಾವು ಅದನ್ನ ಅಪ್ಡೇಟ್ ಮಾಡಿ ಇಲ್ಲಿ ರೇಟ್ ಮಾರ್ಕ್ ಹಾಕ್ಬೋದು. ಇದು ಓನರ್ಗೆ ಆಕ್ಸಸ್ ಇರುತ್ತೆ. ಇನ್ ಕೇಸ್ ಡೌನ್ಲೋಡ್ ಮಾಡ್ತಾರೆ ಫೈಲ್ ಅಂದರೆ ಡೌನ್ಲೋಡ್ ಆಪ್ಷನ್ನ ಕ್ಲಿಕ್ ಮಾಡಿ ಎಕ್ಸೆಲ್ CSV PDF ಅವರು ಡೌನ್ಲೋಡ್ ಮಾಡ್ಕೊಳ್ಬೋದು ರಿಪೋರ್ಟಿಂಗ್ ಪರ್ಪಸ್ಸಿಗೆ. ಇದು ಓನರ್ ಅಕೌಂಟ್ನಲ್ಲಿ ಆಕ್ಸಸ್ ಇರುತ್ತೆ. ಓಕೆ, ಇನ್ ಕೇಸ್ ಆ ಟ್ರಾನ್ಸಾಕ್ಷನ್ ಮೇಲೆ ನಾವು ಕ್ಲಿಕ್ ಮಾಡಿದ್ವಿ ಅಂದರೆ ಪರ್ಟಿಕ್ಯುಲರ್ ಆಗಿ ಓಕೆ, ಸೊ ಆ ಟ್ರಾನ್ಸಾಕ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ನಮಗೆ ಓಕೆ ಕಂಪ್ಲೀಟಾಗಿ ಬಂದುಬಿಟ್ಟು ಇಲ್ಲಿ ನಾವು ಚೆಕ್ ಮಾಡಿದ್ವಿ ಅಂದರೆ ಆ ಡೀಟೇಲ್ಸ್ ಅವರು ಶಿಫ್ಟ್ ಎಂಡ್ ಮಾಡಿದ್ಮೇಲೆ ಸೊ ಏನು ಟ್ರಾನ್ಸಾಕ್ಷನ್ ಆಗಿದೆ ಅನ್ನೋ ಡೀಟೇಲ್ಸ್ ಇಲ್ಲಿ ನಮಗೆ ಸಿಗುತ್ತೆ. ಓಕೆ, ಈ ಒಂದು ಪ್ರೊಸೆಸ್ ಮೂಲಕವಾಗಿ ಸ್ಟಾಫ್ ಲಾಗಿನ್ ಕ್ಯಾಶ್ ಮ್ಯಾನೇಜ್ಮೆಂಟ್ನ ನಾವು ಚೆಕ್ ಮಾಡ್ತೇವೆ. ಥ್ಯಾಂಕ್ ಯು.